ನೋಡಿರಿ ಇಲ್ಲಿ ಬಂದಿನಲ್ಲ ಮನ್ಸಿಗೆ ಶಾಂತಿ ಅನ್ಸಾಕುಂತೈತಿ. ಇಲ್ಲಿಕಂದ್ರೆ ಮುಂಜಾನೆಯಿಂದ ನನಗೆ ಮನ್ಸಿಗೆ ಶಾಂತಿ ಇದ್ದಿದ್ದಿಲ್ಲ. ಎಲ್ಲೋ ಓಡಿಸ್ದಂಗೆ ಅನ್ಸಾಕುಂತಿತ್ತು ನನಗೆ. ಈ ಜಾಗದೊಳಗೆ ಬಂದು ನಾ ಕುಂತಿನಲ್ರಿ, ನನಗೆ ಏಕ್ದಮ್ಮ ಮನಗಿಸ್ತಾರಲ್ರಿ ಮಗುವಿಗೆ, ಆ ಥರ ನನಗೆ ಈ ಭಾವನೆ ಬರತೈತಿ ಈ ಜಾಗದೊಳಗೆ ರೀ. ಅಷ್ಟೊಂದು ಪವಿತ್ರವಾದಂಥ ಜಾಗ ಇದು. ಮೊಹಮ್ಮದ್ ಪೈಗಂಬರ್ ಅವರ ವಂಶಸ್ಥರು ಇಲ್ಲೆಲ್ಲ ಒಡನಾಟ, ಇಲ್ಲೆಲ್ಲ ಅವ್ರು ನಮಾಜು ರೋಜಾ ಮಾಡಿದಂಥ ಒಂದು ತುಂಬ ಪವಿತ್ರವಾದಂಥ ಸ್ಥಳ ರೀ ಇದು. ಆದರೆ ಈ ಸ್ಥಳದಲ್ಲಿ ದೇವರ ಧ್ಯಾನ ಬಿಟ್ಟರೆ, ದೇವರ ಒಂದು ಪ್ರಾರ್ಥನೆ ಬಿಟ್ಟರೆ ಬೇರೆ ಏನೂ ನಡಿಬಾರ್ದಂಥ ಉಲ್ಲೇಖಗಳದಾವ್ರಿ ಅಲ್ಲೇ. ಆ ಒಂದು ಪ್ರಾರ್ಥನೆಯ ಬದಲಾಗಿ ಇಲ್ಲಿ ಈ ಜಾಗದೊಳಗೆ ಏನಾರ ಬೇರೆ ನಡೀತಂತಂದ್ರೆ ಈ ಮನೆ ಹತ್ತೇವಲ್ರಿ ಅವು ನಮ್ಮ ಮಾಮರ ಮನೆಯವು ತುಂಬ ಅಂದರೆ ಮನೆ ನಿರ್ಣಾಮ ಆಕೈತೆ ಅಂತ ಹೇಳ್ತಾರೆ ರೀ ಹೇಳೋವರೆಲ್ಲ, ಹೇಳಿಕೆ ಹೇಳೋರು ಆ ಥರ ಆದವಂತ್ರಿ ಪುಸ್ತಕದಾಗ. ಹೀಗಾಗಿ ಈ ಮನೆ ಮನೆತನದ ಗಂಡು ಮಕ್ಕಳಾಗಿರಲಿ ಹೆಣ್ಮಕ್ಳಾಗಿರಲಿ ತುಂಬ ಟೋಟಲಿ ನಮ್ಮ ಇಡೀ ಮನೆತನನ ದೇವ್ರ ಬಗ್ಗೆ ತುಂಬ ಅಂದ್ರೆ ತುಂಬ ಭಯ ಭಕ್ತಿಯಿಂದ ಸತ್ಯದಿಂದ ನ್ಯಾಯದಿಂದ ನಡೆಯುವಂಥ ಮನೆತನ ರೀ ನಮ್ಮದು. ಹೀಗಾಗಿ ನಮ್ಮಿಂದ ಏನಾರ ತಪ್ಪುಗಳು ನಡೆದು, ನಮ್ಮಿಂದ ಏನಾರ ಅನಾಚಾರ ನಡೀತು ಅಂದರೆ ಜನಸಾಮಾನ್ಯರ ಥರ ಬದುಕುವಂಥ ನಮ್ಮ ಮನೆತನ ಅಲ್ರಿ ನಮ್ಮದು ಮನೆತನನ ಬೇರೆ. ನಾವು ಜನಸಾಮಾನ್ಯರ ಥರ ಅವ್ರು ಕುಣಿತಾರಂತ ನಾವು ಕುಣಿದು, ಅವ್ರು ಫ್ಯಾಷನ್ ಮಾಡ್ತಾರಂತ ನಾವು ಫ್ಯಾಷನ್ ಮಾಡೋದು, ಅವ್ರು ಸಿನಿಮಾ ನೋಡ್ತಾರಂತ ನಾವು ಸಿನಿಮಾ ನೋಡೋದು, ಅವ್ರು ಆರಾಮದಿಂದ ಇರ್ತಾರಂತೇಳಿ ಅವ್ರ ಥರ ನಮ್ದು ಹಂಗಿಲ್ರಿ. ನಮ್ಮ ಮನೆತನದೊಳಗೆ ಪ್ರತಿಯೊಬ್ಬರು ನಾವು ಅಂದರೆ ದೈವಿ ಭಕ್ತಿ ತುಂಬ ಪರೀಕ್ಷೆಗಳು ರೀ. ನಮ್ಮ ಮನೆತನದ ಪ್ರತಿಯೊಬ್ಬರಿಗೂ ಸಹಿತ ತುಂಬ ಪರೀಕ್ಷೆಗಳು ಬರ್ತಾವೆ. ಆದರೆ ಎಷ್ಟು ಪರೀಕ್ಷೆಗಳು ಬರ್ತಾವಲ್ಲ ಅಷ್ಟು ಪರೀಕ್ಷೆಯಲ್ಲಿ ನಾವು ಕಷ್ಟಗಳು ಬರ್ತಾವಿಲ್ಲನಲ್ಲ ಅಷ್ಟೇ ಮಿಂಚ್ತೀವಿ ರೀ. ಎಲ್ಲ ನಮ್ಮ ಹುಸೇನ್ರದ್ದು ದುವಾ, ಬಿವಿ ಫಾತಿಮಾ ಅವ್ರವ್ರ ದುವಾ ನಮ್ಮ ಮೇಲೆ ಎಲ್ಲ ಇರ್ತೈತಿ. ನಮ್ಮ ಇನ್ನೊಬ್ಬರು ಚಿಕ್ಕ ಮಾಮಾರದಾರ ರೀ, ಅವರು ತುಂಬ ದೈವಿ ಭಕ್ತಿ, ಒಂದು ನಶಿಕನಾಗೆದ್ದು ಕುರಾನ್ ಓದ್ತಾರೆ, ಅವರು ತಿಲಾವತ್ ಮಾಡ್ತಾರೆ, ನಮಾಜ್ ಮಾಡ್ತಾರೆ, ಮೊಹರಮ್ಮೂ ಮಾಡ್ತಾರೆ ರೀ. ಇಲ್ಲೆಲ್ಲ ಹಿಂದೂ ಮುಸ್ಲಿಮ್ಸ್ ಸೇರಿ ಮೊಹರಮ್ ಮಾಡ್ತಾರೆ. ಹೀಗಾಗಿ ಒಂದು ಪವಿತ್ರವಾದ ಸ್ಥಳದೊಳಗೆ ನೋಡಿರಿ ನಿಜವಾಗ್ಲೂ ನನಗೆ ಮುಂಜಾನೆಯಿಂದ ತುಂಬ ಶಾಂತಿ ಉಂಟಾಗಿತ್ತು ನನಗೆ. ಈಗ ಬಂದ ತಕ್ಷಣ ನಾ ಏನೂ ಮಾಡಿಲ್ಲ, ಬೇಕಾದ್ರೆ ನೀರು ಸಹಿತ ಕುಡ್ದಿಲ್ಲ ನಾನು. ಕೈಕಾಲು ಮರಿ ತೊಗೊಂಬಂದು ನಾ ಇಲ್ಲಿ ಕುಂತೀನಿ. ನನಗೆ ಎಷ್ಟು ಶಾಂತ ಭಾವನೆ ಬರತೈತೆ ಅಂತಂದ್ರೆ ಅಷ್ಟು ಶಾಂತಿ ಭಾವನೆ ಬರತೈತೆ ರೀ. ಇನ್ನು ನನ್ನ ಹೂವು ಇಲ್ಲೇ ಅದಾವು, ನಾ ಇನ್ನೂ ಹೂವು ಹಾಕಿಲ್ಲ ದೇವರಿಗೆ, ಇನ್ನೂ ಹೂವು ಹಾಕಿಲ್ಲ ನಾನು, ಊದಿನ ಕಡ್ಡಿ ಹಚ್ಚಿಲ್ಲ, ಫಾತಿಹಾ ಮಾಡಿಲ್ಲ ನಾನು. ಅಷ್ಟು ಶಾಂತ ಮನಸ್ಸು ಬರತೈತಿ ರೀ ನನಗೆ. ತಾವು ಸಹಿತ ಈ ವಿಡಿಯೋ ನೋಡೋರು ಯಾರಾದರೂ ಈ ಜಾಗಕ್ಕೆ ಬರುವಂಥ ಮನಸ್ಸಿತ್ತಂದ್ರೆ ಬರ್ಬೋದು ರೀ. ಇದು ಯಾವಗಲ್ ಅನ್ನೋ ಗ್ರಾಮ ಇದೇ ರೀ ನಮ್ಮ ದೇವರು. ಈ ಒಂದು ಮಹಿಬುಸ್ವಾನಿಯವ್ರ ಕಟ್ಟೆ ರೀ ಅದು, ಅಲ್ಲೈತಲ್ಲ ಆ ಮಹಿಬುಸ್ವಾನಿಯವ್ರ ಕಟ್ಟೆ ಅದು. ಆ ಕಟ್ಟೆ ನನಗೆ ಕನಸಿನೊಳಗೆ ಈಗ 2ನೇ ಸಲ ರೀ ಬರೋದು. ಈಗ ಒಂದು 2-3 ವರ್ಷದಿಂದ ಈ ಕಟ್ಟೆ ಅಲ್ಲಿ ಹೆಚ್ಚು ಕಡೆ ಬಂದಿತ್ತು ರೀ. ಎದೆ ಉದ್ದ ಹಸಿರು ಕಟ್ಟೆ ಬಂದಿತ್ತು. ಅವಾಗೂ ನಾನು ನಿರ್ಲಕ್ಷ್ಯ ಮಾಡಿದ್ದೆ ರೀ. ಈ ಸರಿ ಈ ಕಟ್ಟೆ ಬಂತು. ಹೀಗಾಗಿ ದೇವರು ನನ್ನ ಕನಸೊಳಗೆ ಬರ್ತಾವಂತಂದ್ರೆ ಅದೇನು ನಮಗೆ ಒಳ್ಳೇದಕ್ಕೆ ಬರ್ತಾವೋ ಕೆಟ್ಟದಕ್ಕೆ ಬರ್ತಾವೋ ಅಥವಾ ನಮಗೆ ಬುದ್ಧಿ ಹೇಳಕ್ಕೆ ಬರ್ತಾವೋ ಗೊತ್ತಿಲ್ಲ. ನಮ್ಮ ಮೇಲೆ ದಯೆ ಇರಲಿ. ಆದರೆ ನಮ್ಮ ಮನೆಯಲ್ಲಿ ದೇವ್ರು ಬಂದು ಹೋದ್ಮೇಲೆ ನಾನು ಆವಾಗ ಬರಬೇಕಾಗಿತ್ತು ರೀ, ದೇವರಿಗೆ ಬಂದಿಲ್ಲ. ಹೀಗಾಗಿ ತುಂಬ ಅಂದ್ರೆ ತುಂಬ ದಿನಕ್ಕೆ ಸಮಸ್ಯೆ ನನ್ನ ಮನೆಯಲ್ಲಿ. ಎಲ್ಲ ಊಟ ನಿದ್ದೆ ಎಲ್ಲ ಅನ್ನ ನೀರು ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ ಎಲ್ಲ ಇದ್ರೂ ಸಹಿತ ವಿಚಿತ್ರವಾದಂಥ ಸಮಸ್ಯೆ, ವಿಚಿತ್ರವಾದಂಥ ಕಾಡಾಟ. ಮನೆಯಲ್ಲಿ ಒಬ್ರಿಗೊಬ್ರು ಜಗಳ, ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಒಬ್ರಿಗೊಬ್ರು ತಿಳುವಳಿಕಿಲ್ಲ, ಸುಮ್ಮನೆ ಕಾದಾಟ, ಸುಮ್ಮನೆ ಬಾಯಿ ಮಾತು, ಅಶಾಂತಿ, ಸರಿಯಾಗಿ ನಿದ್ದೆ ಇಲ್ಲ, ಈ ಥರ ನಮ್ಮ ಮನೇಲಿ ನಡೆದಿತ್ತು ರೀ. ಇವತ್ತು ನಿನ್ನೆ ಅಂತೂ ವಿಪರೀತ ಆಗಿಬಿಟ್ಟಿತ್ತದು. ಒಂದು ಕ್ಷಣನೂ ಮನೆಯೊಳಗೆ ನಿಂದಿರಲಾರದಂಥ ಪರಿಸ್ಥಿತಿ ಉಂಟಾಗಿತ್ತು. ವೈಮನಸ್ಸು ಎಲ್ಲ ಒಂದು ಸಂಬಂಧಿಕರಲ್ಲಿ ಒಂದು ವೈಮನಸ್ಸು. ಹೀಗಾಗಿ ನಾನೇನು ಮಾಡಿದ್ದೀನಿ ರೀ, ಇವತ್ತು ಏಕದಮ್ ದೇವ್ರಿಗೆ ಬಂದೀನಿ ರೀ. ನಾನು ಮನಸ್ಸಿನೊಳಗೆ ತುಂಬ ಅಂದರೆ ಶಾಂತಿ ಭಾವನೆ ಮೂಡಾತೈತೆ ನನಗೆ. ಈಗ ನಮ್ಮ ಮಾಮಾರು ಬಂದು ಎಲ್ಲ ಹೂವು ಎಣ್ಣೆ ತರಕ್ಕೆ ಹೋಗ್ಯಾರ ಅವರು. ಅಂದರೆ ಮೊಹರಂ ಬರೋ ಮಟ್ಟ 6 ತಿಂಗಳಾಗುವಷ್ಟು ಎಣ್ಣೆ ಕೊಡಿಸಿದೆ ನಾನು. ಅಂದರೆ ನಮ್ಮ ಹೆಸರಿನಿಂದ ಈ ದೇವರಿಗೆ ಧೂಪ ಉರಿಲಿ ಅಂಥೇಳಿ ದುವಾ ಇದ್ದಂಗೆ ಆಕೈತೆ ರೀ ನಮಗೆ. ಫಾತಿಹಾ ಮಾಡಿದ ಮೇಲೆ ನಾನು ಊರಿಗೆ ಹೋಗ್ತೀನಿ ರೀ, ಮತ್ತು ಕಲ್ಲಾಪುರಕ್ಕೆ ಹೋಗ್ತೀನಿ.